ಸರ್ವರಿಗೂ ನಮಸ್ಕಾರ. ಮೌಲ್ಯ ಚಾನಲ್ಗೆ ಸ್ವಾಗತ. ಪ್ರಸ್ತುತಿ ಭಾಗೀರಥಿ ಹೆಗಡೆ. ಇವತ್ತು ನಾವು ಸರ್ವಜ್ಞನು ಅದೃಷ್ಟದ ಕುರಿತಾಗಿ ತನ್ನ ವಚನಗಳಲ್ಲಿ ಹೇಗೆ ಸ್ಪಷ್ಟೀಕರಿಸಿದ್ದಾನೆ ಎಂಬುದನ್ನು ತಿಳಿಯೋಣ. ಮೊದಲಿಗೆ ಅದೃಷ್ಟ ಎಂದರೇನು ಎಂಬುದನ್ನು ತಿಳಿದುಕೊಳ್ಳೋಣ. ಅದೃಷ್ಟ ಅಥವಾ ಲಕ್ ಎಂದರೆ ಒಬ್ಬ ವ್ಯಕ್ತಿಗೆ ಅನಿರೀಕ್ಷಿತವಾಗಿ ಒಲಿದಿ ಬರುವ ಸಕಾರಾತ್ಮಕ ಘಟನೆಗಳು, ಯಶಸ್ಸು ಅಥವಾ ಒಳ್ಳೆಯ ಫಲಿತಾಂಶಗಳು. ಇದು ವಿಧಿ, ನಿಯತಿ, ದೈವ ಅಥವಾ ನಸೀಬಿನ ರೂಪದಲ್ಲಿ ವ್ಯಕ್ತವಾಗುತ್ತದೆ. ಉದಾಹರಣೆಗೆ, ಕಷ್ಟಪಟ್ಟು ಕೆಲಸ ಮಾಡದಿದ್ದರೂ ಸುಲಭವಾಗಿ ಲಾಭ ಸಿಗುವುದು ಅಥವಾ ಅನಿರೀಕ್ಷಿತವಾಗಿ ಒಳ್ಳೆಯ ಅವಕಾಶಗಳು ದೊರೆಯುವುದು. ಕನ್ನಡದಲ್ಲಿ ಇದನ್ನು ಸೌಭಾಗ್ಯ ಅಥವಾ ಯೋಗ ಎಂದು ಕರೆಯುತ್ತಾರೆ. ಹಿಂದಿನಿಂದಲೂ ಅಂದರೆ ನಮ್ಮ ಪೂರ್ವಜರಿಂದಲೂ ಜಾತಕ, ರಾಶಿ, ಅದೃಷ್ಟದ ವಸ್ತುಗಳು, ಬಣ್ಣಗಳೊಂದಿಗೆ ಸಂಬಂಧ ಹೊಂದಿದ್ದು ಜೀವನದ ಗತಿಯನ್ನು ಬದಲಿಸುವ ಶಕ್ತಿಯನ್ನು ಹೊಂದಿದೆ ಅದೃಷ್ಟ. ಯಾವುದೇ ವ್ಯಕ್ತಿಗೆ ಯಶಸ್ಸು, ಸಂತೋಷ ಮತ್ತು ಅನುಕೂಲಕರ ಫಲಿತಾಂಶಗಳನ್ನು ತರುವ ಅನಿರೀಕ್ಷಿತ ಸಕಾರಾತ್ಮಕ ಶಕ್ತಿಯೇ ಅದೃಷ್ಟ. ನಮ್ಮ ನಿಯಂತ್ರಣಕ್ಕೆ ಮೀರಿದಂತಹ ಒಂದು ಅಂಶವೆಂದರೆ ಅದೃಷ್ಟ. ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವ ಒಳ್ಳೆಯ ಘಟನೆಗಳೆಲ್ಲವನ್ನು ಅದೃಷ್ಟ ಎಂದೇ ಭಾವಿಸಲಾಗುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಅದೃಷ್ಟವೆಂದರೆ ಯಶಸ್ಸು ತರುವ ಅನಿರೀಕ್ಷಿತ ಅವಕಾಶಗಳು. ಸಂಸ್ಕೃತದಲ್ಲಿರುವ ಒಂದು ಶ್ಲೋಕ ಪ್ರಸಿದ್ಧವಾದುದು. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ. ಕೈಯ ಮುಂಭಾಗದಲ್ಲಿರುವ ಲಕ್ಷ್ಮಿಯು, ಮಧ್ಯದಲ್ಲಿರುವ ಸರಸ್ವತಿಯು ಮತ್ತು ಮೂಲದಲ್ಲಿರುವ ಗೌರಿ ದೇವಿಯು ವಾಸಿಸುತ್ತಾರೆ. ಬೆಳಿಗ್ಗೆ ಹೀಗೆ ಕೈಗಳನ್ನು ನೋಡಬೇಕು, ಇದರಿಂದ ಸಂಪತ್ತು, ಸಮೃದ್ಧಿ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಕನಕಧಾರ ಸ್ತೋತ್ರವನ್ನು ಲಕ್ಷ್ಮಿಯ ಕೃಪಾ ಕಟಾಕ್ಷ ದೊರೆತು ಅದೃಷ್ಟ ಒಲಿಯುತ್ತದೆ ಎಂದು ನಂಬಲಾಗಿದೆ. ಅದೃಷ್ಟವು ಸಿದ್ಧ ಮನಸ್ಸಿಗೆ ಒಲಿಯುತ್ತದೆ. ಪರಿಶ್ರಮವೇ ಉತ್ತಮ ಅದೃಷ್ಟದ ತಾಯಿ ಎಂದು ಕೆಲವರು ಹೇಳುತ್ತಾರೆ. ಅದೃಷ್ಟದ ಪ್ರಮಾಣ ಹುಟ್ಟಿನಿಂದಲೇ ನಿರ್ಧರಿತವಾಗಿದ್ದರೂ ಅದನ್ನು ಎದುರಿಸುವ ನಮ್ಮ ಮನೋಭಾವ ಮುಖ್ಯವೆನ್ನುತ್ತಾರೆ ಕೆಲವರು. ಆದರೆ ಬಹುತೇಕರು ನಮ್ಮ ಪ್ರಯತ್ನದಿಂದಲೇ ಅದೃಷ್ಟ ರೂಪುಗೊಳ್ಳುತ್ತದೆ ಎನ್ನುತ್ತಾರೆ. ಅದೃಷ್ಟವೆನ್ನುವುದು ಪ್ರಯತ್ನವೆಂಬ ತಾಯಿಗೆ, ಅವಕಾಶವೆಂಬ ತಂದೆಗೆ ಜನಿಸುವ ಮಗು ಎಂದು ಕೂಡ ಹೇಳಲಾಗುತ್ತದೆ. ಪುರಾಣದಲ್ಲಿ ಹೇಳಿರುವಂತೆ ಭರತ ಶ್ರೇಷ್ಠನೇ, ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳಿಗೆ ಸಂಬಂಧಿಸಿದ ಯಾವುದೇ ವಿಷಯವು ಇದರಲ್ಲಿದ್ದರೆ ಮಾತ್ರ ಅದು ಬೇರೆ ಗ್ರಂಥಗಳಲ್ಲಿ ಸಿಗಬಹುದು. ಆದರೆ ಇದರಲ್ಲಿ ಯಾವುದು ಇಲ್ಲವೋ ಅದು ಬೇರೆಲ್ಲಿಯೂ ಸಿಗಲಾರದು ಎಂದು ಹೇಳಲಾಗಿದೆ. ಹೆಚ್ಚು ಕಷ್ಟಪಟ್ಟು ದುಡಿದಷ್ಟೂ ಅದೃಷ್ಟ ಹೆಚ್ಚಾಗಿ ನಿಮ್ಮನ್ನು ಒಲಿಯುತ್ತದೆ ಎಂದು ಥಾಮಸ್ ಜೆಫರ್ಸನ್ ಅವರು ಹೇಳಿದ್ದಾರೆ. ದೃಷ್ಟ ಎಂದರೆ ಕಣ್ಣಿಂದ ಕಂಡಂತಹ, ಗ್ರಹಿಸಿದ, ತಿಳಿದುಕೊಂಡ, ಅನುಭವಕ್ಕೆ ಬಂದ ಎಂಬ ಅರ್ಥವನ್ನು ಕೊಡುತ್ತದೆ. ಅದೃಷ್ಟವೆಂದರೆ ಕಣ್ಣಿಗೆ ಕಂಡಿಲ್ಲದ್ದು, ಗ್ರಹಿಸದೇ ಇದ್ದದ್ದು, ದೈವಿಕವಾದ ಎಂಬ ಅರ್ಥವನ್ನು ಕೂಡ ನೀಡುತ್ತದೆ. ಮನುಷ್ಯ ತಾನು ಏನಾದರೂ ಸೋತರೆ, ಕಳೆದುಕೊಂಡರೆ, ಸಾಧಿಸಲಾಗದಿದ್ದರೆ, ಗಳಿಸಲು ಸಾಧ್ಯವಾಗದಿದ್ದರೆ ಅದೃಷ್ಟವಿಲ್ಲ ಎಂದು ಹೇಳುವುದನ್ನು ಕಾಣುತ್ತಿರುತ್ತೇವೆ. ಅದೃಷ್ಟ ಮತ್ತು ಪರಿಶ್ರಮ ಒಂದೇ ನಾಣ್ಯದ ಎರಡು ಮುಖಗಳೆಂದೇ ಹೇಳಬಹುದು.
ಬಸವಣ್ಣ, ಅಕ್ಕಮಹಾದೇವಿ ಮುಂತಾದ ವಚನಕಾರರು ಮತ್ತು ಶಿವಶರಣರು ಅದೃಷ್ಟವಂತರು, ದುರದೃಷ್ಟವಂತರು ಎಂದು ವಿಂಗಡಿಸಿಲ್ಲ. ಭಗವಂತನ ಲೀಲೆ, ಕರ್ಮ ಫಲಗಳೇ ನಮ್ಮ ಅನುಭವಗಳು, ಭಕ್ತಿ ಮಾರ್ಗವೇ ನಿಜವಾದ ಭಾಗ್ಯ ಎಂದು ಹೇಳಿದ್ದಾರೆ. ಶಿವನೊಂದಿಗೆ ಬೆರೆಯುವುದೇ ಪರಮ ಅದೃಷ್ಟ ಎಂದು ಒತ್ತಿ ಹೇಳಿದ್ದಾರೆ ಶಿವಶರಣರು. ಈಗ ಸರ್ವಜ್ಞರು ಅದೃಷ್ಟದ ಕುರಿತಾಗಿ ಹೇಗೆ ತನ್ನ ವಚನಗಳಲ್ಲಿ ಸ್ಪಷ್ಟೀಕರಿಸಿದ್ದಾರೆ ಎಂಬುದನ್ನು ತಿಳಿಯೋಣ. ಸರ್ವಜ್ಞನ ಒಂದು ವಚನ: ಏನಾನು ನೆವದಿಂದ ತಾನೇ ಬಪ್ಪುದು ಸಿರಿಯು, ಏನಾನು ನೆವದಿಂದ ತಾನೇ ಬಪ್ಪುದು ಸಿರಿಯು, ಕಾನನದಲ್ಲಿ ಕರಿಯು ಹುಟ್ಟಿ, ಕಾನನದಲ್ಲಿ ಕರಿಯು ಹುಟ್ಟಿ, ಪಟ್ಟಣಕ್ಕೆ ತಾನೇ ಬಂದಂತೆ ಸರ್ವಜ್ಞ, ಪಟ್ಟಣಕ್ಕೆ ತಾನೇ ಬಂದಂತೆ ಸರ್ವಜ್ಞ. ಸಂಪತ್ತು ಬರಬೇಕಾದರೆ ಯಾವುದೇ ಒಂದು ನೆವದಿಂದ ವ್ಯಕ್ತಿಗೆ ತಿಳಿಯದಂತೆ ಬರುವುದು. ಹೇಗೆ ಎಂದರೆ, ಅಡವಿಯಲ್ಲಿ ಹುಟ್ಟಿದ ಆನೆಯು ಮುಂದೆ ರಾಜಧಾನಿಗೆ ಬಂದು ಅರಸನ ಪಟ್ಟದಾನೆಯೂ ಆಗುವುದು. ಹೀಗಾಗಬೇಕಾದರೆ ದೈವವೇ ಮುಖ್ಯವಾದದ್ದೇ ಹೊರತು ಪ್ರಯತ್ನವು ಮುಖ್ಯವಲ್ಲ. ಆದ್ದರಿಂದ ಅದೃಷ್ಟದ ಪರಿಣಾಮವು ಯಾರಿಗೂ ತಿಳಿಯುವುದಿಲ್ಲ. ಉದಾಹರಣೆಗೆ, ಬಡತನದಲ್ಲಿ ಹುಟ್ಟು ಬೆಳೆದ ಅಬ್ದುಲ್ ಕಲಾಂ ಅವರು ದೊಡ್ಡ ವಿಜ್ಞಾನಿಯಾಗಿ ಬೆಳೆದಿದ್ದು ನಂತರ ಭಾರತದಂತಹ ಪ್ರಜಾಸತ್ತಾತ್ಮಕ ರಾಷ್ಟ್ರದ ರಾಷ್ಟ್ರಪತಿಯಾಗಿದ್ದು ಒಂದು ದೊಡ್ಡ ಉದಾಹರಣೆ. ಸರ್ವಜ್ಞರ ಇನ್ನೊಂದು ವಚನ: ಏನಾನು ನೆವದಿಂದ ತಾನೇ ಪೋಪುದು ಸಿರಿಯು, ಏನಾನು ನೆವದಿಂದ ತಾನೇ ಪೋಪುದು ಸಿರಿಯು, ಕಾನನದ ಒಳಗೆ ಕಿಡಿ ಹುಟ್ಟಿ, ಕಾನನದ ಒಳಗೆ ಕಿಡಿ ಹುಟ್ಟಿ, ಕಾಡೆಲ್ಲ ತಾನೇ ಬೆಂದಂತೆ ಸರ್ವಜ್ಞ, ಕಾಡೆಲ್ಲ ತಾನೇ ಬೆಂದಂತೆ ಸರ್ವಜ್ಞ. ಇದರ ಅರ್ಥವೇನೆಂದರೆ, ಸಂಪತ್ತು ಹೋಗಬೇಕಾದರೆ ಯಾವುದೋ ಒಂದು ಕಾರಣದಿಂದ ಹೊರಟು ಹೋಗುವುದು. ಹೇಗೆಂದರೆ, ಅರಣ್ಯದಲ್ಲಿ ಕಿಡಿಯು ಹುಟ್ಟಿ ಇಡೀ ಅರಣ್ಯವನ್ನೇ ಸುಟ್ಟು ಬಿಡುವಂತೆ ಸಣ್ಣದೊಂದು ನೆವದಿಂದ ಇಡೀ ಐಶ್ವರ್ಯವೇ ನಾಶವಾಗುವುದು. ಇಂತಹ ಅನೇಕ ಉದಾಹರಣೆಗಳನ್ನು ನಾವು ಪ್ರತಿನಿತ್ಯ ಕಾಣುತ್ತಿರುತ್ತೇವೆ. ಉದಾಹರಣೆಗೆ, ರಾಜನಾದ ಸತ್ಯ ಹರಿಶ್ಚಂದ್ರ ತನ್ನ ಇಡೀ ರಾಜ್ಯ ಸಂಪತ್ತನ್ನು, ಕೊನೆಗೆ ಹೆಂಡತಿ ಮಗನನ್ನೂ ಕೂಡ ಸ್ಮಶಾನದ ಒಡೆಯನಿಗೆ ಮಾರಿಕೊಂಡಿದ್ದನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು. ಇನ್ನೊಂದು ವಚನ: ಬುದ್ಧಿಯಲ್ಲಿ ಕರ್ಮಗಳ ತಿದ್ದಲ್ಕೆ ಅಸದಳವು, ಬುದ್ಧಿಯಲ್ಲಿ ಕರ್ಮಗಳ ತಿದ್ದಲ್ಕೆ ಅಸದಳವು, ಬುದ್ಧಿ ಬಲಶಾಲಿ ಎನಬೇಡ, ಬುದ್ಧಿ ಬಲಶಾಲಿ ಎನಬೇಡ, ಕರ್ಮದ ಸದ್ದಿರದ ದಿನಕ್ಕೆ ಸರ್ವಜ್ಞ, ಕರ್ಮದ ಸದ್ದಿರದ ದಿನಕ್ಕೆ ಸರ್ವಜ್ಞ. ಅಂದರೆ, ತನ್ನ ಬುದ್ಧಿಯ ಬಲದಿಂದ ತನ್ನ ಪೂರ್ವಾರ್ಜಿತ ಕರ್ಮವನ್ನು ತಿದ್ದುವುದು, ಅಂದರೆ ಬದಲು ಮಾಡುವುದು ಯಾವನಿಗೂ ಸಾಧ್ಯವಾಗಲಾರದು. ಅಂದರೆ, ಹಿಂದಿನ ಪುಣ್ಯದ ಬಲದಿಂದ ತನ್ನ ಕಷ್ಟಗಳನ್ನು ಹಿಂಗುವ ಕಾಲವು ಬಂದಾಗ ಅವನು ಮಾಡುವ ಪ್ರಯತ್ನಗಳಿಗೆ ಯಶಸ್ಸು ದೊರೆತು ಅವನಿಗೆ ಲಾಭವಾಗುವುದು. ಆ ಕಾಲಕ್ಕೆ ಆ ಪ್ರಯತ್ನ ಮಾಡುವವನು ಬಹಳ ಬುದ್ಧಿವಂತನಾದ್ದರಿಂದ ಕಾರ್ಯವನ್ನು ಪೂರೈಸಿದನೆಂದು ಅನ್ನಬೇಡ. ಅಂದರೆ, ಅವನ ಪ್ರಾರಬ್ಧ ಅನುಸಾರವಾಗಿ ಅವರಿಗೆ ಬುದ್ಧಿ ಹುಟ್ಟಿ ಅದರಿಂದ ಕಾರ್ಯವು ನಡೆದು ಅದರ ಫಲವು ಅವನಿಗೆ ದೊರೆಯಿತೇ ಹೊರತು ಅವನ ಬುದ್ಧಿಫಲದ ಪರಿಣಾಮದಿಂದ ಅದು ಆಗುವುದಿಲ್ಲ ಎಂಬುದು ಸರ್ವಜ್ಞನ ಅಭಿಪ್ರಾಯವಾಗಿದೆ. ಇದೇ ಅರ್ಥವನ್ನು ಕೊಡುವ ಸರ್ವಜ್ಞನ ಇನ್ನೊಂದು ವಚನವನ್ನು ನೋಡೋಣ. ಮೂರಿಟ್ಟರಾರಕ್ಕೂ 6:12, ಮೂರಿಟ್ಟರಾರಕ್ಕೂ 6:12, ಹೇರುವ ಗೊಡ್ಡು ಹಯ್ಯನಕ್ಕೂ, ಹೇರುವ ಗೊಡ್ಡು ಹಯ್ಯನಕ್ಕೂ, ಕರ್ಮತ ಹಾರುವ ದಿನಕ್ಕೆ ಸರ್ವಜ್ಞ, ಕರ್ಮತ ಹಾರುವ ದಿನಕ್ಕೆ ಸರ್ವಜ್ಞ. ಅಂದರೆ, ಪುಣ್ಯದ ಫಲವು ಬರುವಾಗ, ಅಂದರೆ ಲಾಭದ ಕಾಲ ಬಂದಾಗ 3 ವಸ್ತುಗಳನ್ನಿಟ್ಟಿದ್ದರೆ ಮರುದಿವಸ ಅದು ಆರಾಗಿರುವುದು. ಹೇರುವ ಗೊಡ್ಡು ಹಯನ, ಹಯನ ಅಂದರೆ
ಕುದುರೆ, ಅಂದರೆ ದುಪ್ಪಟ್ಟು ಆಗುವುದು. ಅದರಂತೆಯೇ 6 ಇಟ್ಟಿದ್ದರೆ 12 ಆಗುವುದು. ಇಷ್ಟೇ ಅಲ್ಲ, ಬರಡು ಎಮ್ಮೆಯೂ ಕೂಡ ಹಾಲು ಹಿಂಡಲು ಪ್ರಾರಂಭಿಸುತ್ತದೆ. ಅಂದರೆ ಅಸಾಧ್ಯವಾದ ಕಾರ್ಯವೂ ಕೂಡ ಸಾಧ್ಯವಾಗುವುದೆಂಬ ತಾತ್ಪರ್ಯವು ಈ ವಚನದಲ್ಲಿದೆ. ಇನ್ನೊಂದು ವಚನ, ಭೋಗವಿಲ್ಲದ ದಿನಕ್ಕೆ ಆಗಿದ್ದ ಧನಪೋಕು, ಭೋಗವಿಲ್ಲದ ದಿನಕ್ಕೆ ಆಗಿದ್ದ ಧನಪೋಕು, ಭೋಗ ತನಗಿದ್ದ ದಿನಕ್ಕೆದ್ದು ಹೋದ ಧನ, ಆಗಲೇ ಬಕ್ಕು ಸರ್ವಜ್ಞ. ಭೋಗ ತನಗಿದ್ದ ದಿನಕ್ಕೆದ್ದು ಹೋದ ಧನ, ಆಗಲೇ ಬಕ್ಕು ಸರ್ವಜ್ಞ. ಅಂದರೆ ತನ್ನ ಪುಣ್ಯದ, ಅಂದರೆ ಅನುಭವಿಸುವ ಫಲವಿಲ್ಲದಿದ್ದಾಗ ತನ್ನ ಹತ್ತಿರ ಇದ್ದ ದ್ರವ್ಯವೂ ಸಹ ಹೊರಟು, ಅಂದರೆ ಕಳೆದು ಹೋಗುವುದು. ಆದರೆ ಅದೇ ಪುಣ್ಯದ ಫಲವು ಒದಗಿ ಬಂದಾಗ ಹಿಂದಕ್ಕೆ ಕಳೆದು ಹೋದುದು, ಅಂದರೆ ಹೋಗಿದ್ದ ದ್ರವ್ಯವೂ ವಸ್ತುಗಳೂ ಸಹ ತಿರುಗಿ ಬರುವವು. ಉದಾಹರಣೆಗೆ, ಎಷ್ಟೋ ಸಾರಿ ಕಳ್ಳರು ಕದ್ದುಕೊಂಡು ಹೋದಂತಹ ಆಭರಣಗಳು, ವಸ್ತುಗಳು ಕೂಡ ನಮಗೆ ತಿರುಗಿ ನಮ್ಮ ಕೈ ಸೇರುವುದನ್ನು ನಾವು ಕಂಡಿದ್ದೇವೆ. ಈಗ ಇನ್ನೊಂದು ವಚನ, ಒಂದೊಂದು ಕಾಲಕ್ಕೆ ಒಂದೊಂದು ಪರಿಯಕ್ಕೂ, ಒಂದೊಂದು ಕಾಲಕ್ಕೆ ಒಂದೊಂದು ಪರಿಯಕ್ಕೂ, ಹಂದಿಯ ಮರಿಯು ಕರಿಯಕ್ಕೂ ಕೋಳಿಯದು, ಹಂದಿಯ ಮರಿಯು ಕರಿಯಕ್ಕೂ ಕೋಳಿಯದು, ಕೆಂಬೋತವಕ್ಕೂ ಸರ್ವಜ್ಞ. ಕೆಂಬೋತವಕ್ಕೂ ಸರ್ವಜ್ಞ ಅಂದರೆ ಒಂದೊಂದು ಕಾಲಕ್ಕೆ ಮನುಷ್ಯನಿಗೆ ಒಂದೊಂದು ರೀತಿಯಿಂದ ಜೀವನ ಸಾಗುವುದು. ಪಾಪದ ಫಲವು, ಅಂದರೆ ಕೇಡು ಒದಗುವಾಗ ಒಂದು ರೀತಿಯಾಗುತ್ತದೆ. ಪುಣ್ಯದ ಫಲವು, ಅಂದರೆ ಸುಖವು ಅಥವಾ ಏಳಿಗೆಯು ಬರುವಾಗ ಮತ್ತೊಂದು ರೀತಿಯಾಗಿ ನಡೆಯುವುದು. ಅದು ಹೇಗೆಂದರೆ, ಮನುಷ್ಯನ ಏಳಿಗೆಯ ಕಾಲಕ್ಕೆ ಹಂದಿಯ ಮರಿಯು ಆನೆಯಾಗುವುದು. ಅದರಂತೆ ಮೊದಲು ಕೋಳಿ ಇದ್ದದ್ದು ಮುಂದೆ ನವಿಲು ಅಥವಾ ಕೆಂಬೋತವಾಗುವುದು. ಅಂದರೆ ಮನುಷ್ಯನ ಕಲ್ಪನೆಯನ್ನು ಮೀರಿ ಕಾರ್ಯಗಳು ಕೆಲವೊಮ್ಮೆ ನಡೆಯುತ್ತದೆ. ತೀರ ಸಣ್ಣದಿದ್ದದ್ದು ಕೂಡ ಮಿತಿಮೀರಿ ದೊಡ್ಡದಾಗುವುದು. ಅಂದರೆ ಬಡವ ಶ್ರೀಮಂತನಾಗಬಹುದು, ಏನೂ ಸಾಧಿಸಲಾಗದ ಅಸಹಾಯಕನಾದವನು ಕೀರ್ತಿವಂತನಾಗಬಹುದು, ಗುಲಾಮನಾಗಿದ್ದವನು ರಸನಾಗಬಹುದು. ಹೀಗೆ ಕೆಲವು ಅಚ್ಚರಿಯ ಸಂಗತಿಗಳು ಜರುಗಬಹುದು. ಈಗ ಇನ್ನೊಂದು ವಚನ, ಸಾಗುವ ಕಾಲಕ್ಕೆ ಸಾಗರವು ಬಯಲಕ್ಕೂ, ಸಾಗುವ ಕಾಲಕ್ಕೆ ಸಾಗರವು ಬಯಲಕ್ಕೂ, ಸಾಗದ ದಿನಕ್ಕೆ ಸುರಿದಿರ್ದ ಶಿವನೊಲುಮೆ, ಸಾಗದ ದಿನಕ್ಕೆ ಸುರಿದಿರ್ದ ಶಿವನೊಲುಮೆ, ಹೋಗಿತ್ತು ಕಾಣೋ ಸರ್ವಜ್ಞ. ಹೋಗಿತ್ತು ಕಾಣೋ ಸರ್ವಜ್ಞ. ಇದರ ಅರ್ಥವೇನೆಂದರೆ, ತನ್ನ ಕೈಯ ಸಾಗುವ ಕಾಲದಲ್ಲಿ ಸಮುದ್ರವು ಬಯಲಾಗುವುದು. ಅಂದರೆ ಸಮುದ್ರದಂತಹ ಅಡಚಣೆಗಳೂ ಕೂಡ ತಾನಾಗಿ ದೂರವಾಗಿ ಹೋಗುವುದು. ಆದರೆ ಅದೇ ತನಗೆ ಕೆಟ್ಟ ಕಾಲವು ಬಂದಾಗ ಶಿವನ ಪ್ರೇಮವು ದೂರವಾಗಿ ಆಗುವಂತಹ ಕೆಲಸಗಳೂ ಆಗದಂತೆ ಆಗುತ್ತದೆ. ಹೀಗೆ ಸರ್ವಜ್ಞನ ವಚನಗಳಲ್ಲಿ ಅದೃಷ್ಟವೆಂಬುದು ಮರೀಚಿಕೆಯಂತೆ, ಅದು ಮನುಷ್ಯನ ಜೀವನದಲ್ಲಿ ತನ್ನ ಆಟವನ್ನು ಆಡುತ್ತಿರುತ್ತದೆ. ಆದ್ದರಿಂದ ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ ಸಂತೃಪ್ತ ಜೀವನವನ್ನು ಸಾಗಿಸುವುದು ಮನುಷ್ಯನ ಆದ್ಯತೆಯಾಗಿರಬೇಕು ಎಂಬುದನ್ನು ನಾವು ಇವತ್ತು ಸರ್ವಜ್ಞನ ವಚನಗಳ ಮೂಲಕ ತಿಳಿದುಕೊಂಡಿದ್ದೇವೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮತ್ತೊಮ್ಮೆ ನಮಸ್ಕಾರಗಳು.